ಪೂರ್ಣ ಪ್ರಮಾಣದಲ್ಲಿ ಇಂಡಿಯಾ ಹಿಡಿತಲ್ಲಿ ಬಂದಿದ್ದರಿಂದಾಗೆ ಅಲ್ಲಿ ನಮ್ಮ ಇವರು ಸಹಿತ ವೀಕ್ ಆಗಿಬಿಟ್ರು ಯೋಗಿ ಆದಿತ್ಯನಾಥ್ ಅವರು ಸಹಿತ. ಅವರನ್ನ ಈ PM ಪೋಸ್ಟ್ ಪ್ರಪೋಸಲ್ ಮಾಡಿದ್ರೆ ಎಷ್ಟು ಮಂದಿ ಹೋಗ್ತಾರೋ ಗೊತ್ತಿಲ್ಲ. ಇಲ್ಲ ಸರ್, ಇವಾಗ ಅವ್ರನ್ನ ಹೆಂಗ್ ಪ್ರಪೋಸಲ್ ಆಗ್ತಾರೆ? ಅಲ್ಲ, ಇವರಲ್ಲಿ NDAದಿಂದ ಹೇಳ್ತಾ ಇದ್ರು. ಅದೇ NDA ಏನಾದ್ರು 272 ದಾಟುವಂಗಿದ್ರೆ ಆ ಸಂದರ್ಭದಲ್ಲಿ NDA ಕೆಲವೊಂದು ನಾಯಕರು ಏನಾದ್ರು ಅವ್ರನ್ನ ಅಥವಾ ಇವಾಗ SP 37 ಹೋಗ್ತಾ ಇದೆ ಲೀಡಿಂಗ್ ಅಲ್ಲಿ. SP 37, ಆಮೇಲೆ BJP 33 ಬಂದೈತೆ. ಇಟ್ಸ್ ಅ ಹ್ಯೂಜ್ ಡ್ರಾಬ್ಯಾಕ್. ಇಲ್ಲೇ ನೋಡಿದ್ರಲ್ಲ ಸರ್ ನೀವು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 7, ಇದೊಂದು 37, ಎಷ್ಟಾಯ್ತು? 44. ಆಮೇಲೆ ಮಳ್ಳಿ ಇದು ಆಜಾದ್ ಸಮಾಜವಾದಿ ಪಾರ್ಟಿ ಏನೈತಲ್ಲ, ಇದು ಕೂಡ ಇಂಡಿಯಾ ಗಠಬಂಧನಕ್ಕೆ 45. ಸೊ ಇವರು 33-34 ಗುದ್ದಾಡ್ತವ್ರೆ ಎಲ್ಲಿ UP ಯಲ್ಲಿ. ಮತ್ತು ಅದೇ ರೀತಿ ಮಹಾರಾಷ್ಟ್ರಕ್ಕಂತೂ ಬಂದ್ಬಿಟ್ರೆ ಮುಗ್ದ ಹೋಯ್ತು. ಮಹಾರಾಷ್ಟ್ರದಲ್ಲಂತೂ ಎಕ್ಸಾಕ್ಟ್ ಆಗಿ ಇವ್ರದ್ದು ಏನಂತೀರ ನೀವು, ಇಂಡಿಯಾ ಗಠಬಂಧನ ಫುಲ್ಲು ಜೋರಾಗೈತೆ ಇವಾಗಲೂ ಕೂಡ. ಸೊ ಅದನ್ನ ಇವಾಗ ಮಹಾರಾಷ್ಟ್ರ ನೋಡ್ತಾ ಇದ್ದೀನಿ ನೋಡಿ. INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 12 ಲೀಡಲ್ ಇದೆ ಇವಾಗ. ಆಮೇಲೆ ಭಾರತೀಯ ಜನತಾ ಪಾರ್ಟಿ 11, ಶಿವಸೇನಾ ಅಂದ್ರೆ ಇವರು ಬಾಳಾಸಾಹೇಬ್ ಠಾಕ್ರೆ ಅವ್ರಿಗೂ, ಉದ್ಧವ್ ಬಾಳಾಸಾಹೇಬ್ ಠಾಕ್ರೆ ಅವ್ರದ್ದು 11, ಆಮೇಲೆ ಇವ್ರದ್ದು ಶರದ್ ಪವಾರ್ ಅವ್ರದ್ದು 7, ಶಿವಸೇನಾ 5 ಅಂದ್ರೆ ಇವರು ಶಿಂದೆ ಅವ್ರದ್ದು. ಸೊ 5 + 11 ಎಷ್ಟೋ 17. ಬಟ್ ಇವ್ರದ್ದು 12, 11 ಅಂದ್ರೆ 23, ಒಂದು 30 ಸೀಟು. ಇಲ್ಲಿ 30 ಸೀಟು, ಅಲ್ಲಿ 30 ಸೀಟು ಅಂದ್ರೆ ಫಿಕ್ಸ್ ಆಗವ್ರು ಇವರು. ಸೊ ಮಹಾರಾಷ್ಟ್ರ, ಉತ್ತರ ಪ್ರದೇಶ ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ ಗಠಬಂಧನದ ಏನಂತೀರ ನೀವು, ಒಂದು ಚುಕ್ಕಾಣಿ ಹಿಡಿಯುವಂತ ಲೆಕ್ಕದಲ್ಲೈತೆ. ಸೊ ಸರ್ ಇದೆಲ್ಲ ಇದೇ ಕಾಲಕ್ಕೆ ರಾಜಸ್ಥಾನದಲ್ಲೂ ಸಹಿತ 50% ಕಳ್ಕೊಂಡಿದ್ದಾರೆ. ಹೌದು, ರಾಜಸ್ಥಾನಲ್ಲಿ 50% ಆಲ್ಮೋಸ್ಟ್ ಆಲ್ ಇವಾಗ ಏನಂತಾರೆ, ಲಾಸ್ಟ್ ಟೈಮ್ 25 ಎಲ್ಲರೂ ಬಿಜೆಪಿ ಸಾಪ್ರ ಸೋಪ್ಲ ಆಗ್ಬಿಟ್ಟಿತ್ತು. ಎಲ್ಲ ಬಿಜೆಪಿನೇ ಆಗ್ಬಿಟ್ಟಿತ್ತು. ಇವಾಗ ನೋಡಿ INS ಕಾಂಗ್ರೆಸ್ 8 ಲೀಡಲ್ಲಿ ಐತೆ, ಬಿಜೆಪಿ 13 ಲೀಡಿಂಗು, ಕಾಂಗ್ರೆಸ್ಸು 8 ಲೀಡಿಂಗು. ಓಕೆನಾ? ಅಂದರೆ 14 ಟೋಟಲಲ್ಲಿ ಇವಾಗ 13 ಲೀಡಿಂಗ್ ಐತೆ. ಸೊ 1 ಅಂತ ಐತೆ, ಗೆದ್ದೈತೆ ಇವಾಗ ಆಲ್ರೆಡಿ BJP ಒಂದು. ಇವಾಗ 13ರಲ್ಲೂ ಲೀಡಲ್ಲೂ ಹೋಗ್ತಾ ಇದೆ. ಸೊ ನೆಕ್ಸ್ಟು 8 ಕಾಂಗ್ರೆಸ್ಸು, ಆಮೇಲೆ CPIM ಅಂದರೆ ಕಾಂಗ್ರೆಸ್ ಕಮ್ಯುನಿಸ್ಟ್ ಪಾರ್ಟಿ 1, ಆಮೇಲೆ ಲೋಕತಾಂತ್ರಿಕ್ ಪಾರ್ಟಿ, ರಾಷ್ಟ್ರೀಯ ಲೋಕತಾಂತ್ರಿಕ್ ಪಾರ್ಟಿ 1, ಆದಿವಾಸಿ ಪಾರ್ಟಿ, ಭಾರತೀಯ ಆದಿವಾಸಿ ಪಾರ್ಟಿ ಕೂಡ 1ರಲ್ಲಿ ಐತೆ. ಹೀಗಾಗಿ ಇದೆಲ್ಲ ಮಧ್ಯದಲ್ಲಿ ಇನ್ನೊಂದು ಬಿಡ್ತಾ ಇದೀವಿ ನಾವು, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮತ್ತೆ ಒಂದು ಇದಕ್ಕೆ ಬರ್ತಾಯ್ತಾ? ಇಲ್ಲ, ಒಂದು ರೆಕಗ್ನೈಸೇಷನ್ ಮೊದಲಿಂದಿತ್ತು, ಈಗೂ ಅದೇ. ರಿಕಗ್ನೈಸೇಷನ್ ಕೇರಳ ಬಿಟ್ರೆ ಮತ್ತೆಲ್ಲೂ ಇರ್ಲಿಲ್ಲ. ಇವಾಗ ನೋಡಿ ಬಿಹಾರದಲ್ಲಿ ಕೂಡ ಬರ್ತಾ ಇದೆ. ಅಂದ್ರೆ ಇವೆಲ್ಲ BJP ಕಾಂಗ್ರೆಸ್ ಗದ್ದಲದಲ್ಲಿ ಅವ್ರನ್ನ ಏನಂತೀರ ನೀವು, ಬಿಡ್ತಾ ಇದೀವಿ ನಾವು. ಇಲ್ಲ, ಅವರು ಉಳಿದವ್ರ ಹಾಗೆ ಬಹಳಷ್ಟು ಪ್ರಚಾರ ಪ್ರಿಯರಲ್ಲ, ತಮಗೆಲ್ಲ ನಾವು ಮಾಡುವಂಥವ್ರು, ಮತ್ತು ವಿಶೇಷವಾಗಿ ಸರಿಯೋ ತಪ್ಪದ ಮನಸ್ಸಿದ್ದನ್ನು ಮಾಡುವಂಥವ್ರು. ಹೀಗಾಗಿ ಅದ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರು ಸಹಿತ ಸರಿಯಾಗಿ ಅಷ್ಟು ಉತ್ತರ ಕೊಡಲಾರ್ದು ತಮ್ಮದೇ ಆದಂಥ ಒಂದು ಏನಿದ್ರು ಅವರ ಅಂತಿರಲ್ಲ, ಆ ಪ್ರಭಾವದಲ್ಲಿ ಇದ್ದಂಥವ್ರು. ಹೀಗಾಗಿ ಪ್ರಚಾರ ಹೆಚ್ಚಾಗಿರಲ್ಲ. ಮೀಡಿಯಾ ಪ್ರಚಾರ ಮಾಡಿಲ್ಲ. ಅಲ್ಲ ಸರ್, ದುಡ್ಡಿಲ್ಲ ಜನರು ಯಾರು ಪ್ರಚಾರ ಮಾಡ್ತಾರೆ? ಸೊ ಇವಾಗ ನೋಡಿ ಸರ್, ಒಟ್ಟಾರೆ ಟೋಟಲ್ ಆಗಿ ಇಂಡಿಯಾ ಗಠಬಂಧನ ಒಂದು ಏನಂತೀರ ನೀವು